ಹಲೋ ಪುಟಾಣಿಗಳೇ, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಕಥೆ ಹೇಳ್ತೀನಿ. ಆ ಕಥೆ ಹೆಸರೇನಪ್ಪ ಅಂದರೆ ಮೂರ್ಖ ಕತ್ತೆ. ಒಂದೂರಿನಲ್ಲಿ ಒಂದು ಕತ್ತೆ ಇತ್ತು. ಆ ಕತ್ತೆಗೆ ತಲೆ ಬುದ್ಧಿ ಇರಲಿಲ್ಲ, ಆದರೆ ತಿನ್ನೋದೇ ಅದರ ಹವ್ಯಾಸ ಆಗ್ಬಿಟ್ಟಿತ್ತು. ತಿಂದು 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 ಸೊಂಪಾಗಿ ಬೆಳೆದಿತ್ತು. ಒಂದು ದಿನ ಯೋಚನೆ ಮಾಡಿ ತನ್ನ ಗೆಳೆಯ ನರಿಯನ್ನ ಭೇಟಿ ಮಾಡ್ತು. ಆಗ ನರಿಯಣ್ಣ, ನನಗೆ ಹುಲ್ಲು ತಿಂದು ಬೇಜಾರಾಗಿದೆ, ಬೇರೆ ಏನಾದರೂ ನಿಮ್ಮೂರಲ್ಲಿ ಸಿಗುತ್ತಾ, ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ತು. ಆಗ ನರಿ, ಅಯ್ಯೋ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ, ಬಾ ಹೋಗೋಣ ಎಂದು ತನ್ನ ಊರಿನ ಪಕ್ಕದಲ್ಲಿರುವ ಒಂದು ತೋಟಕ್ಕೆ ಕರೆದುಕೊಂಡು ಹೋಯಿತು. ಅಲ್ಲಿ ಕತ್ತೆಗೆ ಬಹಳ ಆನಂದವೋ ಆನಂದ. ವಿಧ ವಿಧವಾದ ತರಕಾರಿಗಳನ್ನು ಕಂಡು ಕತ್ತೆಗೆ ಬಹಳ ಸಂತೋಷವಾಯಿತು. ಕ್ಯಾರೆಟು, ಹೂಕೋಸು, ಗೆಡ್ಡೆಕೋಸು, ಸೌತೆಕಾಯಿ ಎಲ್ಲವನ್ನು ತಿಂದು ಕತ್ತೆ ಹಿರಿ ಹಿರಿ ಹಿಗ್ಗಿತು. ಕತ್ತೆಗೆ ಸಂತೋಷವೋ ಸಂತೋಷ. ಎಂದು ತೆಗುತ್ತಾ, ನರಿಯಣ್ಣ, ನನಗೆ ಈಗ ಒಂದು ಹಾಡು ಹಾಡಬೇಕೆಂದು ಅನಿಸುತ್ತಿದೆ, ಒಂದು ಹಾಡು ಹಾಡಲೇ ಎಂದು ಕೇಳಿದಾಗ, ಅಯ್ಯೋ ಬೇಡ, ಅಪಾಯ ಅಪಾಯ, ಹಾಡು ಬೇಡ ಎಂದು ನರಿ ಹೇಳಿದರೂ ಕತ್ತೆ ಕೇಳದೆ ಜೋರಾಗಿ ಕೂಗತೊಡಗಿತು. ಕತ್ತೆಯ ಆರ್ಭಟ ಕೇಳಿಸಿಕೊಂಡು ನರಿ ಹಡುವುದು ಬಿಡುವುದು, ಏನು ಮಾಡುವುದು ಎಂದು ಯೋಚಿಸತೊಡಗಿತು. ಈ ಕತ್ತೆ ಈ ಹಾಡನ್ನು ನಿಲ್ಲಿಸುತ್ತಿಲ್ಲವಲ್ಲ, ಏ ಕತ್ತೆರಾಯ, ಹಾಡು ನಿಲ್ಲಿಸು, ಬೇಡ, ಇದರಿಂದ ಅಪಾಯವಾಗುತ್ತದೆ, ನಿನಗೆ ಅಪಾಯ, ನೋಡು, ಯೋಚನೆ ಮಾಡು, ಆಡಬೇಡ, ನಿಲ್ಲಿಸು, ಅಯ್ಯೋ ಊರಿನವರು ಬಂದರು, ನಾನು ಇಲ್ಲಿಂದ ಈಗಲೇ ಓಡುತ್ತೇನೆ ಎಂದು ನರಿ ಅಲ್ಲಿಂದ ಓಡಿ ಹೋಯಿತು. ಊರಿನವರು ಬಂದು ಕತ್ತೆಯನ್ನು ಚೆನ್ನಾಗಿ ಬಡಿದರು. ಕತ್ತೆಯು ಚೆನ್ನಾಗಿ ಹೇಟು ತಿಂದು ಓಡಲು ಪ್ರಾರಂಭಿಸಿತು. ಆದರೂ ಊರಿನ ಜನರು ಅದನ್ನು ಹಿಂಬಾಲಿಸಿ ಚೆನ್ನಾಗಿ ಹೊಡೆದು ಬಡಿದು ಕೊನೆಗೆ ಕತ್ತೆ ಅಲ್ಲಿಂದ ಬಂದು ತನ್ನೂರನ್ನು ಸೇರಿಕೊಂಡು ಒಂದು ಮರದ ಕೆಳಗೆ ಕುಳಿತುಕೊಂಡು ತನ್ನ ಮೂರ್ಖತನದ ಅರಿವನ್ನು ಪಡೆದು, ಅಯ್ಯೋ, ನಾನೆಂಥ ತಪ್ಪು ಕೆಲಸ ಮಾಡಿದೆ, ನನ್ನ ತಪ್ಪಿನ ಅರಿವು ನನಗಾಯಿತು, ಇನ್ನು ಎಂದು ನಾನು ಈ ತಪ್ಪು ಮಾಡುವುದಿಲ್ಲ ಎಂದು ಪೆಚ್ಚು ಮೋರೆ ಹಾಕಿಕೊಂಡು ಮರದ ಕೆಳಗೆ ಕುಳಿತುಕೊಂಡು ಅಳತೊಡಗಿತು. ಸಮಯ ಸಂದರ್ಭ ಎಲ್ಲವೂ ಬದಲಾಗುತ್ತಿರುತ್ತದೆ, ಹಾಗೆ ಸಮಯಕ್ಕೆ ತಕ್ಕಂತೆ ನಾವು ವರ್ತಿಸಬೇಕು. ಬಾಯ್ ಬಾಯ್ ಪುಟಾಣಿಗಳ, ನಾಳೆ ನಿಮ್ಗೆ ಇನ್ನೊಂದು ಕತೆ ಹೇಳ್ತೀನಿ. ಬಾಯ್.